friends, welcome back to my YouTube channel Learn for Success. Let's learn English through Kannada. So ನಮ್ಮ ಇವತ್ತಿನ ಟಾಪಿಕ್ ಇದೆ was and were. was ಅಂದ್ರೆ ಇತ್ತು ಇದ್ದೆ, were ಅಂದ್ರೆ ಇದ್ದವು ಇದ್ದರು. ಈ ವರ್ಡ್ ಅನ್ನು ನಾವು ಪಾಸ್ಟ್ ಟೆನ್ಸ್ ನಲ್ಲಿ ಬಳಸ್ತೀವಿ, ಅಂದ್ರೆ ಭೂತಕಾಲ. ಇತ್ತು ಇದ್ದವು ಇವಾಗ ಪ್ರೆಸೆಂಟ್ ನಲ್ಲಿ ಇಲ್ಲ. ಅಂಡ್ ಇವುಗಳಿಗೆ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ, ಅಂದ್ರೆ ಸಹಾಯಕ ಕ್ರಿಯಾಪದಗಳು. ಪಾಸ್ಟ್ ಟೆನ್ಸ್ ನಲ್ಲಿ ಬಳಸುವಂತಹ ಸಹಾಯಕ ಕ್ರಿಯಾಪದಗಳು. ಪ್ರೆಸೆಂಟ್ ಬಗ್ಗೆ ಮಾತಾಡಬೇಕು, ಪ್ರೆಸೆಂಟ್ ನ ಇರುವಿಕೆ ಬಗ್ಗೆ ಹೇಳಬೇಕು ಅಂದ್ರೆ EZMR ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬಳಸ್ತೀವಿ. ಈಗ ಆಲ್ರೆಡಿ ಅದ್ರ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ವಿಡಿಯೋ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು ವಿಡಿಯೋ ನೋಡಿದೀರಾ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಖಂಡಿತ ಒಂದ್ಸಲ ನೋಡಿ. ಬಿಕಾಸ್ ಮೊದಲು ಆ ಕಾನ್ಸೆಪ್ಟ್ ಅರ್ಥ ಆದ್ರೇನೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈಗ ನಾವು ಫಸ್ಟ್ ಈ ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಐ ಅಂದ್ರೆ ನಾನು, ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು. ಎನಿ ಸಿಂಗ್ಯುಲರ್ ನೇಮ್ ಅಂದ್ರೆ ಯಾವುದೇ ಒಂದು ಏಕವಚನದ ಹೆಸರು, ಸಿಂಗ್ಯುಲರ್ ನೇಮ್. ಇಟ್ ಅಂದ್ರೆ ಇದು. ವಿ ಅಂದ್ರೆ ನಾವು, ಯು ಅಂದ್ರೆ ನೀನು ಅಥವಾ ನೀವು, ದೇ ಅಂದ್ರೆ ಅವರು. ಎನಿ ಪ್ಲೂರಲ್ ನೇಮ್ ಅಂದ್ರೆ ಯಾವುದೇ ಒಂದು ಬಹುವಚನ, ಇಬ್ರು ಅಥವಾ ಇಬ್ರಕ್ಕಿಂತ ಜಾಸ್ತಿ ಇರುವಂತದ್ದು. ಸೊ ವಾಸ್ ಅಂದ್ರೆ ಇತ್ತು ಅಥವಾ ಇದ್ದೆ. ಸೊ ಇದನ್ನ ನಾವು ಸಿಂಗ್ಯುಲರ್ ಜೊತೆ ಯೂಸ್ ಮಾಡ್ತೀವಿ. ಈ ಪದಗಳ ಜೊತೆ ನಾವು ವಾಸ್ ನ ಯೂಸ್ ಮಾಡ್ತೀವಿ. ಹೇಗೆ ಅಂದ್ರೆ ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್. ಅಂಡ್ ಯಾವುದೇ ಒಂದು ಏಕವಚನದ ಹೆಸರು, ಒಬ್ರು ಹೆಸರು. ಅಂಡ್ ನೆಕ್ಸ್ಟ್ ವರ್ ಅಂದ್ರೆ ಇದ್ದವು ಅಥವಾ ಇದ್ದರು. ಇದನ್ನ ನಾವು ಪ್ಲೂರಲ್ ಜೊತೆ ಯೂಸ್ ಮಾಡ್ತೀವಿ, ಅಂದ್ರೆ ಬಹುವಚನ. ಈ ಪದಗಳ ಜೊತೆ ವರ್ ಯೂಸ್ ಮಾಡ್ತೀವಿ. ವಿ ವರ್, ಯು ವರ್, ದೇ ವರ್. ಅಂಡ್ ಎನಿ ಪ್ಲೂರಲ್, ಇಬ್ರು ಅಥವಾ ಇಬ್ರಿಗಿಂತ ಜಾಸ್ತಿ ವಸ್ತು ಅಥವಾ ವ್ಯಕ್ತಿಗಳಿದ್ರೆ ಅಲ್ಲಿ ವರ್ ಯೂಸ್ ಆಗುತ್ತೆ. ಸೊ ಈ ಪದಗಳಿಗೆ ನಾವು ಪ್ರೊನೌನ್ಸ್ ಅಂತ ಕರಿತೀವಿ, ಅಂದ್ರೆ ಸರ್ವನಾಮ ಪದಗಳು, ಹೆಸರಿನ ಬದಲಾಗಿ ಬಳಸುವಂತಹ ಪದಗಳು. ಈಗ ವಾಸ್ ಅಂಡ್ ವರ್ ಇವುಗಳನ್ನ ನಾವು ಸೆಂಟೆನ್ಸ್ ನಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂತ ಎಕ್ಸಾಂಪಲ್ಸ್ ಮೂಲಕ ನೋಡೋಣ ಬನ್ನಿ. ನಮ್ಮ ಫಸ್ಟ್ ಎಕ್ಸಾಂಪಲ್ ಇದೆ, ಐ ವಾಸ್ ಅ ಟೀಚರ್. ಅಂದ್ರೆ ನಾನು ಒಬ್ಬ ಟೀಚರ್ ಇದ್ದೆ. ಈ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ನಲ್ಲಿ ಇದೆ ಅಂಡ್ ಸಿಂಗ್ಯುಲರ್ ಇದೆ. ಸೊ ಐ ವಾಸ್. ಈಗ ಇದಕ್ಕೆ ನಾವು ಪ್ಲೂರಲ್ ಮಾಡಬೇಕು ಅಂದ್ರೆ ಐ ಪ್ಲೇಸ್ ನಲ್ಲಿ ವಿ ಬರುತ್ತೆ. ಐ ಅಂದ್ರೆ ನಾನು, ವಿ ಅಂದ್ರೆ ನಾವು. ಐ ನ ಬಹುವಚನ ವಿ, ನಾನು ನಾವು. ಅಂಡ್ ಪ್ಲೂರಲ್ ಬಂದ್ರೆ ಇಲ್ಲಿ ವರ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ಹೆಲ್ಪಿಂಗ್ ವರ್ಬ್ ವರ್. ವಿ ವರ್ ಟೀಚರ್ಸ್, ನಾವು ಟೀಚರ್ಸ್ ಇದ್ದೆವು. ಸೊ ಐ ವಾಸ್ ಅ ಟೀಚರ್, ನಾನು ಒಬ್ಬ ಟೀಚರ್ ಇದ್ದೆ. ಈ ಸೆಂಟೆನ್ಸ್ ಸಿಂಗ್ಯುಲರ್ ಇದೆ. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ವಾಸ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ನೆಕ್ಸ್ಟ್ ವಿ ವರ್ ಟೀಚರ್ಸ್, ನಾವು ಟೀಚರ್ಸ್ ಇದ್ದೆವು. ಸೊ ಇದು ಪ್ಲೂರಲ್ ಇದೆ, ಅಂದ್ರೆ ಬಹುವಚನ. ಸಬ್ಜೆಕ್ಟ್ ಬಹುವಚನ ಇದ್ರೆ ಹೆಲ್ಪಿಂಗ್ ವರ್ಬ್ ವರ್ ಅಂತ ಬರುತ್ತೆ. ಅಂದ್ರೆ ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ಹೆಲ್ಪಿಂಗ್ ವರ್ಬ್ ವರ್. ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ವಾಸ್ ಯೂಸ್ ಮಾಡ್ತೀವಿ. ಅಂಡ್ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ವಸ್ತುಗಳು ಅಥವಾ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ವರ್ ಅಂತ ಯೂಸ್ ಮಾಡ್ತೀವಿ. ಅಂಡ್ ನೆನ್ಪಿರ್ಲಿ, ಇದನ್ನ ನಾವು ಪಾಸ್ಟ್ ಟೆನ್ಸ್ ನಲ್ಲಿ ಮಾತ್ರ ಬಳಸ್ತೀವಿ, ಪ್ರೆಸೆಂಟ್ ಟೆನ್ಸ್ ನಲ್ಲಿ ಅಥವಾ ಫ್ಯೂಚರ್ ಟೆನ್ಸ್ ನಲ್ಲಿ ಬಳಸಲ್ಲ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಇದೆ, ಐ ವಾಸ್ ಟೈರ್ಡ್. ಅಂದ್ರೆ ನಾನು ಸುಸ್ತಾಗಿದ್ದೆ ಅಥವಾ ನನಗೆ ಸುಸ್ತಾಗಿತ್ತು. ಟೈರ್ಡ್ ಅಂದ್ರೆ ಸುಸ್ತಾಗುವುದು. ಐ ವಾಸ್ ಟೈರ್ಡ್. ಈ ಸೆಂಟೆನ್ಸ್ ಕೂಡ ಸಿಂಗ್ಯುಲರ್ ಇದೆ ಅಂಡ್ ಪಾಸ್ಟ್ ಟೆನ್ಸ್ ನಲ್ಲಿ ಇದೆ. ಐ ಅಂದ್ರೆ ನಾನು, ಇಲ್ಲಿ ನಾನು ಒಬ್ಳೆ. ಸೊ ವಾಸ್ ಹೆಲ್ಪಿಂಗ್ ವರ್ಬ್ ಬಂದಿದೆ. ಈಗ ಇದರ ಬಹುವಚನ ನೋಡ್ಬೇಕು ಅಂದ್ರೆ ಐ ಪ್ಲೇಸ್ ನಲ್ಲಿ ವಿ ಬರುತ್ತೆ. ಐ ನ ಬಹುವಚನ ವಿ. ಐ ಅಂದ್ರೆ ನಾನು, ವಿ ಅಂದ್ರೆ ನಾವು. ಸೊ ಇಲ್ಲಿ ಬಹುವಚನ, ಸಬ್ಜೆಕ್ಟ್ ಬಹುವಚನ ಇದ್ರೆ ಹೆಲ್ಪಿಂಗ್ ವರ್ಬ್ ವರ್ ಅಂತ ಬರುತ್ತೆ. ವಿ ವರ್ ಟೈರ್ಡ್, ನಾವು ಸುಸ್ತಾಗಿ ಇದ್ದೆವು ಅಥವಾ ನಮ್ಗೆ ಸುಸ್ತಾಗಿತ್ತು. ಐ ವಾಸ್ ಟೈರ್ಡ್, ವಿ ವರ್ ಟೈರ್ಡ್. ನೆಕ್ಸ್ಟ್ ಎಕ್ಸಾಂಪಲ್ ಇದೆ, ಐ ವಾಸ್ ರಾಂಗ್. ಅಂದ್ರೆ ನಾನು ತಪ್ಪಾಗಿದ್ದೆ. ಐ ವಾಸ್ ರಾಂಗ್. ಈ ಸೆಂಟೆನ್ಸ್ ಕೂಡ ಸಿಂಗ್ಯುಲರ್ ಇದೆ. ಐ ವಾಸ್ ರಾಂಗ್ ಅಂದ್ರೆ ನಾನು ಮಾತಾಡಿರೋದು ತಪ್ಪಾಗಿತ್ತು ಅಥವಾ ನಾನು ಮಾಡಿರೋ ಕೆಲಸ ತಪ್ಪಾಗಿತ್ತು. ಸೊ ಐ ವಾಸ್ ರಾಂಗ್. ಇದರ ಬಹುವಚನ ಕೂಡ ಸೇಮ್ ಬರುತ್ತೆ. ಐ ನ ಬಹುವಚನ ವಿ ಅಂಡ್ ವಾಸ್ ಇದ್ರೆ ಇಲ್ಲಿ ವರ್. ವಿ ವರ್ ರಾಂಗ್, ನಾವು ತಪ್ಪಾಗಿದ್ದೆವು. ಐ ವಾಸ್ ರಾಂಗ್, ನಾನು ತಪ್ಪಾಗಿದ್ದೆ. ವಿ ವರ್ ರಾಂಗ್, ನಾವು ತಪ್ಪಾಗಿದ್ದೆವು. ನೆಕ್ಸ್ಟ್ ಶಿ ವಾಸ್ ಆಟ್ ಹೋಮ್. ಅವಳು ಮನೆಯಲ್ಲಿ ಇದ್ದಳು. ಇಲ್ಲಿ ನೋಡಿ ಶಿ ಅಂತ ಬಂದಿದೆ. ಶಿ ಜೊತೆ ವಾಸ್, ಶಿ ವಾಸ್. ಐ ವಾಸ್ ಅಂತ ಬಳಸ್ತೀವಿ ಅಂಡ್ ಶಿ ಜೊತೆ ಕೂಡ ವಾಸ್ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ಶಿ ವಾಸ್ ಆಟ್ ಹೋಮ್.
ಶಿ ಅಂದ್ರೆ ಅವಳು, ಅವಳು ಇಲ್ಲಿ ಒಬ್ಬಳೇ ಇದ್ದಾಳೆ. ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಬಗ್ಗೆ ಮಾತಾಡ್ಬೇಕಾದ್ರೆ ವಾಸ್ ಯೂಸ್ ಮಾಡ್ತೀವಿ. ಶಿ ವಾಸ್ ಅಟ್ ಹೋಮ್. ಈ ಶೀನ ಬಹುವಚನ ಆಗುತ್ತೆ ದೇ. ಶಿ ಅಂದ್ರೆ ಅವಳು, ದೇ ಅಂದ್ರೆ ಅವರು. ಅವರು ಅಂತ ಸಿಂಗ್ಯುಲರ್ ಆದ್ರೆ ಅವರು ಅಂತ ಬಹುವಚನ ಆಗುತ್ತೆ. ಸೊ ಇದರ ಜೊತೆ ವರ್ ಹೆಲ್ಪಿಂಗ್ ವರ್ ಬರುತ್ತೆ. ಇಲ್ಲಿದೆ ನೋಡಿ, ದೇ ವರ್. ಸೊ ದೇ ವರ್ ಅಟ್ ಹೋಮ್, ಅವರು ಮನೆಯಲ್ಲಿ ಇದ್ದರು. ಶಿ ವಾಸ್ ಅಟ್ ಹೋಮ್, ಅವಳು ಮನೆಯಲ್ಲಿ ಇದ್ದಳು. ದೇ ವರ್ ಅಟ್ ಹೋಮ್, ಅವರು ಮನೆಯಲ್ಲಿ ಇದ್ದರು. ಶೀನ ಬಹುವಚನ ಆಗುತ್ತೆ ದೇ. ನೆಕ್ಸ್ಟ್ ಇದೆ ಹಿ ವಾಸ್ ಸ್ಲೀಪಿಂಗ್, ಅಂದ್ರೆ ಅವನು ಮಲಗಿದ್ದನು. ಹಿ ಅಂದ್ರೆ ಅವನು. ಸೊ ಹಿ ಜೊತೆ ಕೂಡ ವಾಸ್ ಯೂಸ್ ಮಾಡ್ತೀವಿ. ಹಿ ವಾಸ್. ಹಿ ಅಂದ್ರೆ ಅವನು. ಸೊ ಇಲ್ಲಿ ಕೂಡ ಅವನು ಒಬ್ಬನೇ ಇದ್ದಾನೆ ಅಂಡ್ ಇದು ಸಿಂಗ್ಯುಲರ್ ಇದೆ. ಹಿ ವಾಸ್ ಸ್ಲೀಪಿಂಗ್, ಅವನು ಮಲಗಿದ್ದನು. ಇದರ ಬಹುವಚನ ಕೂಡ ದೇ ಆಗುತ್ತೆ. ಶಿ ಬಹುವಚನ ಕೂಡ ದೇ ಅಂಡ್ ಹಿ ಬಹುವಚನ ಕೂಡ ದೇ ಆಗುತ್ತೆ. ದೇ ವರ್. ಸೊ ದೇ ವರ್ ಸ್ಲೀಪಿಂಗ್, ಅವರು ಮಲಗಿದ್ದರು. ಹಿ ವಾಸ್ ಸ್ಲೀಪಿಂಗ್, ಅವನು ಮಲಗಿದ್ದನು. ದೇ ವರ್ ಸ್ಲೀಪಿಂಗ್, ಅವರು ಮಲಗಿದ್ದರು. ನೆಕ್ಸ್ಟ್ ಐ ವಾಸ್ ರೀಡಿಂಗ್, ನಾನು ಓದುತ್ತಿದ್ದೆ. ರೀಡಿಂಗ್ ಅಂದ್ರೆ ಓದುವುದು, ಓದ್ತಾ ಇರೋದು. ಐ ವಾಸ್ ರೀಡಿಂಗ್, ನಾನು ಓದ್ತಾ ಇದ್ದೆ. ಐನ ಬಹುವಚನ ಆಗುತ್ತೆ ವಿ. ವಿ ವರ್ ರೀಡಿಂಗ್, ನಾವು ಓದುತ್ತಾ ಇದ್ದೆವು. ಶಿ ವಾಸ್ ರೈಟಿಂಗ್, ಅವಳು ಬರಿತಾ ಇದ್ದಳು. ರೈಟಿಂಗ್ ಅಂದ್ರೆ ಬರೆಯುವುದು. ಶಿ ವಾಸ್ ರೈಟಿಂಗ್, ಇದರ ಬಹುವಚನ ಆಗುತ್ತೆ ದೇ ವರ್ ರೈಟಿಂಗ್, ಅವರು ಬರಿತಾ ಇದ್ದರು. ನೆಕ್ಸ್ಟ್ ಹಿ ವಾಸ್ ಪ್ಲೇಯಿಂಗ್ ಕ್ರಿಕೆಟ್, ಅವನು ಕ್ರಿಕೆಟ್ ಆಡ್ತಾ ಇದ್ದನು. ದೇ ವರ್ ಪ್ಲೇಯಿಂಗ್ ಕ್ರಿಕೆಟ್, ಅವರು ಕ್ರಿಕೆಟ್ ಆಡುತ್ತಿದ್ದರು. ಸೊ ಇದು ಸಿಂಗ್ಯುಲರ್, ಇದು ಪ್ಲೂರಲ್. ಹಿ ಅಂದ್ರೆ ಅವನು ಒಬ್ಬನೇ ಕ್ರಿಕೆಟ್ ಆಡ್ತಾ ಇದ್ದನು. ದೇ ವರ್ ಪ್ಲೇಯಿಂಗ್ ಅಂದ್ರೆ ಅವರು ಕ್ರಿಕೆಟ್ ಆಡ್ತಾ ಇದ್ದರು. ಅಲ್ಲಿ ಇಬ್ರು ಅಥವಾ ಇಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳು ಇದ್ದಾರೆ. ಸೊ ಹಿ ವಾಸ್ ಪ್ಲೇಯಿಂಗ್ ಕ್ರಿಕೆಟ್, ದೇ ವರ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಇಷ್ಟೇ ಇರೋದು ನೋಡಿ ಇಂಗ್ಲಿಷ್ ನಲ್ಲಿ ವಾಸ್ ಅಂಡ್ ವರ್ ನ ಬಳಕೆ. ವಾಸ್ ಅನ್ನ ನಾವು ಸಿಂಗ್ಯುಲರ್ ಜೊತೆ ಯೂಸ್ ಮಾಡ್ತೀವಿ. ಸಿಂಗ್ಯುಲರ್ ಅಂದ್ರೆ ಏಕವಚನ. ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ವಾಸ್ ಯೂಸ್ ಮಾಡ್ತೀವಿ. ಅಂಡ್ ವರ್ ಅನ್ನ ನಾವು ಪ್ಲೂರಲ್ ಜೊತೆ ಯೂಸ್ ಮಾಡ್ತೀವಿ. ಪ್ಲೂರಲ್ ಅಂದ್ರೆ ಬಹುವಚನ. ಇಬ್ರು ವ್ಯಕ್ತಿ ಅಥವಾ ಎರಡು ವಸ್ತು, ಇಬ್ರು ಅಥವಾ ಇಬ್ರಿಗಿಂತ ಜಾಸ್ತಿ ವ್ಯಕ್ತಿಗಳು, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ವಸ್ತುಗಳಿದ್ರೆ ಅಲ್ಲಿ ವರ್ ಅಂತ ಯೂಸ್ ಮಾಡ್ತೀವಿ. ಅಂಡ್ ಇವೆರಡನ್ನ ನಾವು ಪಾಸ್ಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಈಗ ನಿಮ್ಗೆ ಎರಡು ಸೆಂಟೆನ್ಸ್ ಕೊಡ್ತೀನಿ. ನಾನು ಇಂಗ್ಲಿಷ್ ಕಲಿತಾ ಇದ್ದೆ, ನಾವು ಇಂಗ್ಲಿಷ್ ಕಲಿತಾ ಇದ್ದೆವು. ಇವುಗಳಿಗೆ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತೀರಾ ಅಂತ ನೀವು ನನಗೆ ಕಾಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟಿಸಿಂಗ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.